ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಆಲ್ಮೋಸ್ಟ್ ತಮ್ಮನೇಲಿ ಎಲ್ಲರೂ ನೋಡ್ಕೊಂಡ್ ಬಂದಿರ್ತೀರಾ. 3-4 ಇಯರ್ಸ್ ಬ್ಯಾಕ್ ಈ ಗಾಡಿಗೆ ಯಾವ ರೇಂಜಲ್ಲಿ ಫ್ಯಾನ್ಸ್ ಇದ್ರಂದ್ರೆ ಆ ರೇಂಜಾಗಿ ಇದ್ರು ಈ ಗಾಡಿಗೆ. ಬಟ್ ಇವಾಗ ಸ್ವಲ್ಪ ಕ್ರೇಜ್ ಅನ್ನೋದು ಕಮ್ಮಿ ಆಗ್ಬಿಟ್ಟಿದೆ. ಇಲ್ಲೇ ಇದೆ, ಸೊ ತೋರಿಸ್ತೀನಿ ಬನ್ನಿ ಹೆಂಗಿದೆ ಏನು ಅಂತೆಲ್ಲ ಹೇಳ್ಬಿಟ್ಟು. ಸೊ ನೋಡಿ, ಹಿಂಗಿದೆ ಗಾಡಿ ಬಂದ್ಬಿಟ್ಟು. ಈ ಗಾಡಿ ಬಂದ್ಬಿಟ್ಟು 2017 ಮಾಡೆಲ್ ಗಾಡಿ. ಇದು ರೆಟ್ರೋ ಸ್ಟೈಲ್ ಮೋಟಾರ್ ಸೈಕಲ್ ಅಂತ ಕರೀತಾ ಇರ್ತಾರೆ ಇದನ್ನ. ಆಮೇಲೆ ಇದು ಬಂದ್ಬಿಟ್ಟು 350 ಕ್ಲಾಸಿಕ್ ಅಂತಾರೆ, ಬಟ್ 350 ಕ್ಲಾಸಿಕ್ ಅಲ್ಲ. ಇದ್ರದ್ದು ಸಿ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ 346 cc ಬರುತ್ತೆ ಇದ್ರದ್ದು ಇಂಜಿನ್. ಮತ್ತೆ ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಇದು. 5 ಸ್ಪೀಡ್ ಗೇರ್ ಬಾಕ್ಸ್, 19.8 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಮತ್ತೆ 13.5 ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಈ ಗಾಡಿದು. ಒಂದು ಚಿಕ್ಕದಾಗ ಒಂದು ರೈಡ್ ಹೋಗ್ಬಿಟ್ಟು ನಿಮ್ಗೆ ಇನ್ನ ನಾನು ಒಂದ್ 2-3 ಸರಿ ಗಾಡಿ ಓಡಿಸಿದ್ದೆ. ಇದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ನೀಟಾಗಿ ಹೇಳ್ತೀನಿ, ಓಕೆನಾ? ಸೊ ಈ ತರ ಕಾಣಿಸ್ತಿದೆ ಗಾಡಿ ಬಂದ್ಬಿಟ್ಟು. ಕ್ರೇಜಿ ಗೈಸ್, ನೋಡಕ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಬನ್ನಿ ಗೈಸ್, ಒಂದು ಚಿಕ್ಕದಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಗಾಡಿ ಒಂಚೂರು ಇದಾಗ್ತೈತೆ. ಇವಾಗ ಕರೆಕ್ಟಾಗಿ ಸಿಕ್ತು. ಗಾಡಿ ಜಾಸ್ತಿ ದಿನ ಆಯಿತು ಗಾಡಿ ಎತ್ತಿಕ್ ಬಿಟ್ಟಿತ್ತು, ಸೊ ಅದಕ್ಕೆ ಒಂಚೂರು ಜೋರು ಕೊಡಿತೈತೆ. ಹೋಗ್ತಾ ಕರೆಕ್ಟಾಗಿ ಸರೋಗುತ್ತೆ. ಚಿಕ್ಕ ವಯಸ್ಸಲ್ಲಿ ಬೇಜಾನ್ ಫೋಟೋಶೂಟ್ಸ್ ಮಾಡಿಬಿಟ್ಟಿದ್ದೀರಿ ಗಾಡಿಯಲ್ಲಿ. ಸೊ ಅವತ್ತಿಂದ ಒಂಥರ ಆ ಟೈಮಲ್ಲಿ ಹೆವಿ ಅಂದರೆ ಹೆವಿ ಕ್ರೇಜ್ ಇತ್ತು ಈ ಗಾಡಿ ಮೇಲೆ. ತಗೊಬೇಕು ಅಂತ. ಆ ಟೈಮಲ್ಲಿ ಮಾತ್ರ ಹೆವಿ ಅಂದರೆ ಹೆವಿ ಕ್ರೇಜ್ ಈಗ ಈ ಗಾಡಿ ಮೇಲೆ. ಯಾವ ರೇಂಜ್ಗಂದರೆ ಬುಲೆಟ್ ಅಂದರೆ ಪ್ರತಿಯೊಬ್ಬರು ಬುಲೆಟ್ ಹಿಂಗೆ ಬರ್ತೈತಂದರೆ ಪ್ರತಿಯೊಬ್ಬರು ನೋಡೋರು. ಆ ಸೌಂಡ್ ನೆಕ್ಸ್ಟ್ ಲೆವೆಲ್ ಸೌಂಡ್ ಮಾತ್ರ. ಕ್ರೇಜಿ ಸೌಂಡ್ ಗೈಸ್ ಇದ್ರದ್ದು ಮಾತ್ರ ಸೌಂಡು ನೋಡಿ. ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬರ್ತದೆ ಗಾಡಿದು. ಸೊ ಒಂದು ಚಿಕ್ಕದಾಗಿ ಒಂದು ರೈಡ್ ಹೋಗ್ಬಿಟ್ಟು ವಿಡಿಯೋನ ಇದು ಮಾಡೋಣ, ಓಕೆನಾ? ಸೈಡ್ ಮಿರರ್ ಇಲ್ಲಾಂದರೆ ಗೊತ್ತೇ ಆಗಲ್ಲ ಕ್ಯಾಮ್ರಾ ಆನ್ ಆಗೈತಾ ಇಲ್ಲ ಅಂತ ಹೇಳ್ಬಿಟ್ಟು. ಗಾಡಿ ನಿಲ್ಲಿಸಿ ನೋಡ್ಕೊಬೇಕು. ಅದು ಗೊತ್ತಾಗಲ್ಲ ನಮಗೆ ಕ್ಯಾಮ್ರಾ ಆನ್ ಆಗೈತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಒಂದು ಚಿಕ್ಕದಾಗಿ ಹಿಂಗೆ ಒಂದು ರೌಂಡ್ ಹೋಗ್ಬಿಟ್ಟು ವಾಪಸ್ ಮನೆಗೆ ಹೋಗಿ. ಸೀಟಿಂಗ್ ಪೊಸಿಷನ್ ಎಲ್ಲ ಸಕ್ಕತ್ತಾಗಿರುತ್ತೆ. ಲಾಂಗ್ ರೈಡ್ಸ್ಗೆಲ್ಲನೂ ಮಸ್ತಾಗಿರುತ್ತೆ, ಆರಾಮಾಗಿ ಹೋಗ್ಬೋದು. ಬಟ್ ಏನಂದರೆ ಈ ಗಾಡಿದಲ್ಲಿ ನನಗೆ ಏನು ಇಷ್ಟ ಆಗಲ್ಲ ಅಂತಂದರೆ ತುಂಬ ವೈಬ್ರೇಟ್ ಆಗಿಬಿಡುತ್ತೆ ಗಾಡಿ. ಅದೊಂದೇ ಬೇಜಾರು. ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಓಡ್ಸೋಕ್ಕೆಲ್ಲ. ಇವಾಗ ಬರ್ತಾರೋ ಗಾಡಿಯೆಲ್ಲ ಈ ರೇಂಜ್ ಫೀಲ್ ಇಲ್ಲ ಬುಲೆಟು. ಬಟ್ ಏನಿದ್ರು ಈ ಗಾಡಿಗಿರೋ ಹೆಸರು ಗೈಸ್, ಸೀರಿಯಸ್ಲಿ ಆ ರೇಂಜಲ್ಲಿತ್ತು ಗಾಡಿ. ಸೊ ಬನ್ನಿ ಇಲ್ಲೇ ಒಂದು ಯೂಟರ್ನ್ ಮಾಡ್ಕೊಂಬಿಡೋಣ. ಹಂಗೆ ನಾನಿವಾಗ ಸಫಲ್ ಹತ್ರ ಇದ್ದೀನಿ, ಕಾಟಮಂಗ್ಳೂರು ಸಫಲ್ಲು. ನೋಡಿ ಕಟ ಅಂತ ಸೌಂಡು. ನಮ್ಮೂರ ಕಡೆ ಎಲ್ಲ ಫುಲ್ಲು ಯಾವ ರೇಂಜಲ್ಲಿ ಡೆವಲಪ್ ಆಗ್ಬಿಟ್ಟಿದೆ ನೋಡಿ. ಇದೆಲ್ಲ ಫುಲ್ ಅಪಾರ್ಟ್ಮೆಂಟ್, ಏನೂ ಇರಲಿಲ್ಲ ಒಂದು ಜಮಾನದಲ್ಲಿ. ಇವಾಗ ನೋಡಿ ಯಾವ ರೇಂಜಲ್ಲಿ ಆಗ್ಬಿಟ್ಟೈತೆ ಈ ಕಡೆ ಎಲ್ಲ. ಸೊ ಆ ಟೈಮಲ್ಲೆಲ್ಲ ಇಲ್ಲೆಲ್ಲ ಫೋಟೋಶೂಟ್ಸು, ಆ ಟೈಮಲ್ಲಿ ಫೋಟೋಶೂಟ್ಸ್ ಇರ್ತಾಯಿತ್ತಲ್ಲ, ಲೈಕ್ ಈ PU ಡಿಗ್ರಿ ಓದೋ ಟೈಮಲ್ಲೆಲ್ಲ ಫೋಟೋಶೂಟ್ಸ್ ಜಾಸ್ತಿ. ಆ ಟೈಮಲ್ಲಿ ಇಲ್ಲೆಲ್ಲ ಬಂದ್ಬಿಟ್ಟು ಫೋಟೋಶೂಟ್ಸ್ ಮಾಡ್ತಾಯಿದ್ವಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಇದೇ ನಮ್ಗೆ ಈ ಗಾಡಿಯಲ್ಲಿ ನೋಡಿ ಈ ಥರ ವೈಬ್ರೇಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಬುಲೆಟ್, ನಾನು ತುಂಬ ಬುಲೆಟ್ ಓಡಿಸಿದ್ದೀನಿ, ಎಲ್ಲ ಬುಲೆಟಲ್ಲೂ ಇದೇ ಮಿಸ್ಟೇಕು. ಇದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಗಾಡಿದು ವೈಬ್ರೇಟ್ ಇಲ್ದಿರ ಸಖತ್ತಾಗಿರ್ತದೆ ಗಾಡಿ ಓಡ್ಸೋಕೆ ಮಾತ್ರ. ಇದು ಬಂದ್ಬಿಟ್ಟು ನಾರಾಯಣ ಕಾಲೇಜು. ಹಳ್ಳ ದಿನ್ನೆಗೆಲ್ಲ ಇಳಿಸೋಕ್ಕೆ ಅಷ್ಟೊಂದು ಬೇಜಾರು ಗಾಡಿನ. ಇದರಲ್ಲಿ ಇನ್ನೊಂದು ಜಾಸ್ತಿ ಸ್ಪೀಡ್ ಹೋಗೋಕ್ಕೆಲ್ಲ ಆಗಲ್ಲ, ಸ್ಲೋ ಹೋಗೋದ್ರೇ ಮಸ್ತಾಗಿರೋದು ಇದು ಗಾಡಿ ಎಲ್ಲ.
ನೀವೇನಿದ್ರು ಒಂದು 30 ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 50 ಅದ್ರ ಮೇಲೆ ಹೋದರೆ ಅಷ್ಟೊಂದು ಕ್ರೇಜ್ ಇರೋಲ್ಲ. ಸ್ಲೋ ಆಗಿ ಹೋದ್ರೆ ಅದು ಆ ಫೀಲ್ ಬರೋದು ನಮಗೆ, ಡಗ 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 ಅಂತ ಹೇಳ್ಬಿಟ್ಟು ಯಾವ ಲೆವೆಲ್ ಫೀಲ್ ಇರ್ತದೆ ಗೊತ್ತಾ. ನೀವು ವಿಡಿಯೋನ ತುಂಬ ಜನ ನೋಡ್ತಿದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಇನ್ಸ್ಪೈರ್ ಆಗ್ತೀನಿ ನಾನು, ಯಾಕಂದರೆ ನಾನು ಇನ್ನೂ ಮುಂದೆ ವೀಡಿಯೋಸ್ ಮಾಡೋದಕ್ಕೆ ನನಗೆ ತುಂಬ ಇನ್ಸ್ಪೈರ್ ಆಗ್ತೀನಿ. ಸೊ ಅದಕ್ಕೆ ನೀವು ಹೋಗ್ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬು, ಶೇರು, ಕಮೆಂಟ್ ಎಲ್ಲ ಮಾಡ್ತೀವಿ ನನ್ನ ವೀಡಿಯೋಗೆ. ಸೊ ಇದೇ ಥರ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.